ಬಿರಿಯಾನಿ ಊಟ, ಸಮುದ್ರದಲ್ಲಿ ರಾಗ ಈಜಾಟ. ಕಾಂಗ್ರೆಸ್ ಯುವರಾಜನ ಈ ದಶಾವತಾರಗಳನ್ನ ನೀವು ನೋಡಲೇಬೇಕು. ಹಳ್ಳಿಯಲ್ಲಿ ಕುಕಿಂಗ್, ಸಮುದ್ರದಲ್ಲಿ ಸ್ವಿಮ್ಮಿಂಗ್, ಅಲ್ಲಲ್ಲಿ ವ್ಯಾಯಾಮ, ಜೊತೆಗೆ ಒಂದಷ್ಟು ಪಾಲಿಟಿಕ್ಸ್. ಏನಿದು ರಾಹುಲ್ ಗಾಂಧಿ ಹಿಂಗೆಲ್ಲ ಮಾಡ್ತಿದ್ದಾರಲ್ಲ, ಏನಿದು ಕಥೆ ಅಂದ್ರ? ಇದೇ ಈ ಹೊತ್ತಿನ ವಿಶೇಷ, ಯುವರಾಜನ ದಶಾವತಾರ. ನಾನು ಚೈತ್ರರಾಜ್. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ನಾಯಕ, ನೆಹರು ವಂಶದ 4ನೇ ಕುಡಿ, ದೇಶ ಕಂಡ ಅಪ್ರತಿಮ ರಾಜಕಾರಣಿ ಕುಟುಂಬದ ವಾರಸ್ದಾರ, ದಿವಂಗತ ರಾಜೀವ್ ಗಾಂಧಿ, ಸೋನಿಯಾ ಅವರ ಪುತ್ರ. ಕಾಂಗ್ರೆಸ್ನ ಯುವರಾಜ ಪ್ರಸ್ತುತ ವಾಯನಾಡ್ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. 16 ಡಿಸೆಂಬರ್ 2017ರಿಂದ 3 ಜುಲೈ 2019ರವರೆಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಅನುಭವ ಕೂಡ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿರೋ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಕರೆಸಿಕೊಳ್ಳಲ್ಪಡುವ ಪಕ್ಷಕ್ಕೆ ತನ್ನದೇ ಆದ ಸುದೀರ್ಘ ಇತಿಹಾಸವಿದೆ, ತನ್ನದೇ ಆದ ವರ್ಚಸ್ಸಿದೆ. ಈ ಪಕ್ಷವನ್ನ ಮುನ್ನಡೆಸೋಕೆ ಸಮರ್ಥ ನಾಯಕನ ಅವಶ್ಯಕತೆ ಇದೆ ಅಂದಾಗ ಎಲ್ಲರೂ ರಾಹುಲ್ ಗಾಂಧಿ ಬಗ್ಗೆ ಒಲವು ತೋರಿದ್ರು. ಡಿಸೆಂಬರ್ 2017ಕ್ಕೆ ರಾಹುಲ್ ಗಾಂಧಿಗೆ ಎಐಸಿಸಿ ಅಧ್ಯಕ್ಷನ ಪಟ್ಟವನ್ನ ಕಟ್ಟಲಾಯಿತು. ಇನ್ನೇನು ಕಾಂಗ್ರೆಸ್ ಒಂದು ಹೊಸ ದಿಶೆಯಲ್ಲಿ ಹೋಗುತ್ತೆ, ಯಂಗ್ ಲೀಡರ್ನಿಂದ ಕೈಪಾಳ್ಯ ಶೈನ್ ಆಗುತ್ತೆ, ಕಾಂಗ್ರೆಸ್ನಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟಾಗುತ್ತೆ ಅಂತಾನೆ ಪ್ರತಿಪಾದಿಸಲಾಗಿತ್ತು. ರಾಹುಲ್ ಗಾಂಧಿಯನ್ನ ಕಾಂಗ್ರೆಸ್ನ ಭವಿಷ್ಯದ ನಾಯಕ ಅಂತಾನೆ ಬಿಂಬಿಸಲಾಗಿತ್ತು. ಆದ್ರೆ ಎಲ್ಲರ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಯಿತು. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಅನ್ನುಕೊಳ್ಳುವಷ್ಟರ ಮಟ್ಟಿಗೆ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಹಲವು ಚುನಾವಣೆಗಳಲ್ಲಿ ಕೈಪಾಳಿಯ ಸೋಲಿನ ಕಹಿ ಅನುಭವಿಸಿತು. ಕಾಂಗ್ರೆಸ್ ಕ್ರಮೇಣವಾಗಿ ಅವನತಿಯತ್ತ ಸಾಗ್ತಾ ಬಂತು. ಇದೆಲ್ಲದಕ್ಕೂ ರಾಹುಲ್ ಗಾಂಧಿ ನಾಯಕತ್ವವೇ ಹೊಣೆ ಅಂತ ಸಾರ್ವಜನಿಕರು ಮಾತ್ರವಲ್ಲ, ಕಾಂಗ್ರೆಸ್ನವರು ಕೂಡ ಬೊಟ್ಟು ಮಾಡಿ ತೋರಿಸಿದ್ರು. ರಾಹುಲ್ ಗಾಂಧಿ ತಮ್ಮ ಪಕ್ಷವನ್ನ ಬಲಪಡಿಸೋದಕ್ಕಾಗಿ ಜನರ ಜೊತೆ ಬೆರೆಯೋ ಪ್ರಯತ್ನ ಮಾಡಿದ್ರು, ಈಗಲೂ ಕೂಡ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಕಾರಣ ಆಗಿರುವಂತದ್ದು ಅವರು ಜನರ ಜೊತೆಗೆ ಬೆರೆಯುತ್ತಿರುವ ಒಂದು ವಿಧಾನ. ಇವತ್ತು ನಾವು ರಾಹುಲ್ ಗಾಂಧಿ ಬಗ್ಗೆ ಯಾಕಿಷ್ಟು ಪೀಠಿಕೆ ಹಾಕ್ತಾ ಇದ್ದೀವಿ ಅನ್ನೋದಕ್ಕೂ ಒಂದು ಕಾರಣ ಇದೆ. ಸದಾ ಜನರ ಜೊತೆ ತಾವು ಬೆರೆಯೋ ಕಾಂಗ್ರೆಸ್ನ ಯುವರಾಜ ಕಳೆದ ಕೆಲವು ದಿನಗಳಿಂದ ವಿಭಿನ್ನವಾಗಿ ಜನರ ಜೊತೆ ಬೆರೀತಿದ್ದಾರೆ. ಪ್ರತಿಷ್ಠಿತ ರಾಜಕೀಯ ಕುಟುಂಬದ ಕುಡಿ ಐಷಾರಾಮಿ ಬದುಕನ್ನೇ ನಡೆಸ್ತಿರೋ ರಾಹುಲ್ ಗಾಂಧಿ ಸಾಮಾನ್ಯ ಜನರ ಜೊತೆ ತಾವು ಕೂಡ ಅದೇ ರೀತಿ ಬೆರೆತು ಹೋಗ್ತಾರೆ. ಇತ್ತೀಚೆಗೆ ಅವರ ಕೆಲವು ಆಕ್ಟಿವಿಟಿಗಳು ಜನರ ಜೊತೆ ವಿಭಿನ್ನವಾಗಿ ಬೆರೆಯುವ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ, ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಿವೆ. ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ದ ರಾಹುಲ್ ಗಾಂಧಿ ಅಡುಗೆ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ರು. ಸ್ಥಳೀಯರೊಂದಿಗೆ ಆಹಾರ ಸವಿತ ಫೋಟೋ ಕುಳಿತು ಅಣಬೆ ಬಿರಿಯಾನಿಯನ್ನ ರಾಹುಲ್ ಗಾಂಧಿ ಚಪ್ಪರಿಸಿದ್ದಾರೆ. ಇದಕ್ಕೆ ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ. ಚಾಪೆ ಮೇಲೆ ಕುಳಿತು ಹರಟಿದ್ರು. ಹೀಗೆ ಅವರ ಹತ್ರ ಮಾತನಾಡ್ತಾ ಒಬ್ಬರ ಬಳಿ ನಿಮ್ಮ ಕನಸು ಏನು ಅಂತ ಕೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಡುಗೆಯವನು ಅಡುಗೆ ಮಾಡಲು ವಿದೇಶಕ್ಕೆ ಹೋಗಬೇಕೆಂದು ಬಯಸಿದ್ರು. ಈ ರೀತಿ ಆತನ ಬಯಕೆ ವ್ಯಕ್ತಪಡಿಸಿದಾಗ ಅಮೆರಿಕಾದಲ್ಲಿರುವ ಸ್ನೇಹಿತ ಸ್ಯಾಮ್ ಪಿತ್ರೋಡಾ ಅವರಿಗೆ ಹೇಳಿ ಅಲ್ಲಿ ಅಡುಗೆ ಮಾಡಲು ಬೇಕಾದ್ರೆ ವ್ಯವಸ್ಥೆ ಮಾಡಿಕೊಡೋದಾಗಿ ರಾಹುಲ್ ಗಾಂಧಿ ಭರವಸೆ ನೀಡಿದ್ರು. ಭಾರತದ ಇತರೆ ರಾಜ್ಯಗಳಿಗೂ ಪ್ರವಾಸ ಕೈಗೊಂಡು ಅಡುಗೆ ಮಾಡಿ ಹೊಸ ಅವಕಾಶಗಳನ್ನ ಕಂಡುಕೊಳ್ಳಬೇಕು ಅಂತ ಸಲಹೆ ನೀಡಿದ್ರು. ರಾಹುಲ್ ಗಾಂಧಿ ಈಗಲೂ ತಮ್ಮೊಂದಿಗೆ ಇದ್ದಾರೆ ಅಂತ ನಂಬೋಕಾಗ್ತಿಲ್ಲ. ಬಾಣಸಿಗರು ನಮ್ಮ ಚಂದಾದಾರರಿಗೆಲ್ಲ ಹಬ್ಬದೂಟ ಹಾಕಿಸುವ ಬಯಕೆ ವ್ಯಕ್ತಪಡಿಸಿದ್ರು. ನೀವು ಆಯೋಜಿಸಿದಾಗ ನಾನು ಬರ್ತೇನೆ ಅಂತ ರಾಹುಲ್ ಹೇಳಿದ್ರು. ಬಾಳೆ ಎಲೆಯಲ್ಲಿ ಬಡಿಸಿದ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ಸವಿದ ರಾಹುಲ್ ಗಾಂಧಿ ಅದರ ಇರಕ್ಕೂ ಅಂದ್ರೆ ಚೆನ್ನಾಗಿದೆ ಅಂತ ತಮಿಳಿನಲ್ಲಿಯೇ ಶ್ಲಾಘಿಸಿದ್ರು. ಮೀನುಗಳನ್ನು ಹಾಸಿದ ಬಳಿಕ ಕೆಲವು ಮೀನುಗಾರರು ನೀರಿಗೆ ಜಿಗಿದ್ರು. ನೀಲಿ ಟಿ ಶರ್ಟ್ ಮತ್ತು ಖಾಕಿ ಬಣ್ಣದ ಪ್ಯಾಂಟ್ ಧರಿಸಿದ್ದ ರಾಹುಲ್ ಗಾಂಧಿ ಕೂಡ ಮೀನುಗಾರರೊಬ್ಬನ ಸಹಾಯದೊಂದಿಗೆ ನೀರಿಗೆ ಜಿಗಿದ್ರು. ಮೀನುಗಾರರು ನೀರಿನ ಅಡಿಯಲ್ಲಿ ಬಲೆಯನ್ನ ಸರಿಯಾಗಿ ಹರವಿ ಹಾಕುವ ಸಲುವಾಗಿ ನೀರಿಗೆ ಇಳಿದಿದ್ದನ್ನ ತಿಳಿದ ರಾಹುಲ್ ಕೂಡ ನೀರಿಗೆ ಧುಮುಕಿದ್ರು ಅಂತ ಕಾಂಗ್ರೆಸ್ ಸದಸ್ಯರೊಬ್ಬರು ತಿಳಿಸಿದ್ರು. ಫಿಶ್ ಕರಿ ಸವಿದ ಕಾಂಗ್ರೆಸ್ ಯುವರಾಜ ಕೆಸಿ ವೇಣುಗೋಪಾಲ್ ಮತ್ತು ಪ್ರತಾಪನ್ ಸೇರಿದಂತೆ
4 ಕಾಂಗ್ರೆಸ್ ನಾಯಕರೊಂದಿಗೆ ರಾಹುಲ್ ಗಾಂಧಿ ಮೀನುಗಾರಿಕೆಗೆ ತೆರಳಿದ್ರು. ನಂತರ ಮೀನುಗಾರರು ದೋಣಿಯಲ್ಲೇ ತಯಾರಿಸಿದ ಫಿಶ್ ಕರಿ ಹಾಗೂ ಬ್ರೆಡ್ ಅನ್ನ ಸವಿದ್ರು. ರಾಹುಲ್ ಗಾಂಧಿ ಒಮ್ಮೆಲೆ ನೀರಿಗೆ ಜಿಗಿದ್ರು. ಇದು ಅಲ್ಲಿದ್ದವರನ್ನೆಲ್ಲ ಕಕ್ಕಾಬಿಕ್ಕಿಯಾಗುವಂತೆ ಮಾಡಿತು. ಅವರಿಗೆ ಈಜು ಬರಲ್ವೇನೋ ಅಂತ ಅವರಲ್ಲಿದ್ದವರೆಲ್ಲ ಗಾಬರಿ ಆಗಿದ್ರು. ಆದರೆ ರಾಹುಲ್ ಗಾಂಧಿ ನುರಿತ ಈಜುಪಟು. ಸಮುದ್ರದ ನೀರಿನಲ್ಲಿ ಸುಮಾರು 10 ನಿಮಿಷಗಳ ಕಾಲ ನೀರಿನಲ್ಲೇ ಈಜಿದ್ರು. ಸುಮಾರು 2.5 ಗಂಟೆ ಕಾಲ ಸಮುದ್ರದ ದಡದಲ್ಲೇ ಕಳೆದ ರಾಹುಲ್ ಗಾಂಧಿ ಮೀನುಗಾರರೊಂದಿಗೆ ಮಾತುಕತೆ ನಡೆಸಿದ್ರು. ಮೀನುಗಾರರ ಸಂಕಷ್ಟ ಸವಾಲುಗಳನ್ನ ಆಲಿಸಿದ್ರು. ಆಗ ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯದ ಅಗತ್ಯವಿದೆ ಅಂತ ಹೇಳಿದ್ರು. ಆದರೆ ಈಗಾಗಲೇ ಪ್ರತ್ಯೇಕ ಮತ್ಸ್ಯ ಸಚಿವಾಲಯ ಇದ್ದು ಗಿರಿರಾಜ್ ಸಿಂಗ್ ಸಚಿವರಾಗಿದ್ದಾರೆ ಅಂತ ಕೇಂದ್ರ ಸರ್ಕಾರವೇ ಸ್ಪಷ್ಟಪಡಿಸಿತ್ತು. ಮೀನುಗಾರರೊಂದಿಗೆ ಸಮುದ್ರದಲ್ಲಿ ಈಜಿದ ರಾಹುಲ್ ಗಾಂಧಿಗೆ ಒಂದು ಹೊಸ ಅನುಭವವಾಯಿತು. ನನ್ನ ಸಹೋದರರೊಂದಿಗೆ ನಾನು ಬೆಳಿಗ್ಗೆ ಸಮುದ್ರಕ್ಕೆ ತೆರಳಿದ್ದೆ. ಸಮುದ್ರಕ್ಕೆ ಬೋಟ್ ಇಳಿಸಿ ವಾಪಸ್ ಬರುವವರೆಗಿನ ಕಷ್ಟ ಜವಾಬ್ದಾರಿ ನನಗೆ ಅರ್ಥವಾಯಿತು. ನಾವು ಒಂದೇ ಒಂದು ಮೀನಿನೊಂದಿಗೆ ಬಂದ್ವಿ. ಬಲೆಯಲ್ಲಿ ಮೀನಿಲ್ಲದೆ ಬರುವ ಮೀನುಗಾರರಿಗೆ ಇನ್ನೆಷ್ಟು ನೋವು ನಿರಾಸೆ ಉಂಟಾಗುತ್ತೆ ಅನ್ನೋದು ನನಗೆ ಅರ್ಥವಾಯಿತು ಅಂತ ರಾಹುಲ್ ಹೇಳಿದ್ರು. ಸಖತ್ ಟ್ರೋಲ್ ಆದ ಆಲುವಿನಿಂದ ಬಂಗಾರ ಮಾಡಬಹುದು ಅನ್ನೋ ಹೇಳಿಕೆ. ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा. ರಾಹುಲ್ ಗಾಂಧಿ ಭಾಷಣ ಮಾಡುವಾಗ ಯಾವಾಗ್ಲೂ ಎಡವಟ್ಟುಗಳನ್ನ ಮಾಡ್ಕೊಳ್ತಾನೆ ಇರ್ತಾರೆ. ಏನೋ ಹೇಳೋಕೆ ಹೋಗಿ ಅದು ಇನ್ನೇನೋ ಆಗ್ಬಿಡುತ್ತೆ. ಇದು ಕೆಲವೊಮ್ಮೆ ನಗೆ ಪಾಟಲಿಗೆ ಈಡಾಗ್ಬಿಡುತ್ತೆ. ಈ ಹಿಂದೆ ಗುಜರಾತ್ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಒಂದು ಮಿಷಿನ್ ಮಾಡ್ತೀವಿ, ಈ ಕಡೆಯಿಂದ ಆಲೂಗಡ್ಡೆ ಹಾಕಿದ್ರೆ ಆ ಕಡೆಯಿಂದ ಬಂಗಾರ ಬಂದು ಬೀಳುತ್ತೆ ಅಂತ ಹೇಳಿದ್ರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಗಿತ್ತು. ರಾಹುಲ್ ಗಾಂಧಿ ಪೊಟ್ಯಾಟೋ ಫಾರ್ಮುಲಾ. ऐसी मशीन लगाऊंगा, इस साइड से आलू घुसेगा, उस साइड से सोना निकलेगा. ರಾಹುಲ್ ಗಾಂಧಿ ಹೇಳಿಕೆಗಳು ಹಲವು ಬಾರಿ ಬೇರೆಯದ್ದೇ ರೂಪ ಪಡೆದುಕೊಳ್ಳುತ್ತವೆ. ಒಮ್ಮೆ ಏನನ್ನೋ ಹೇಳೋಕೆ ಹೋಗಿ ಇನ್ನೇನೋ ಆಗಿ ಪೇಚಿಗೆ ಸಿಲುಕೊಂಡ್ಬಿಡ್ತಾರೆ. ಇದೇ ರೀತಿ ಹಲವು ಸಮಾವೇಶಗಳಲ್ಲಿ ಸಂಸತ್ನಲ್ಲಿ ಆಗಿದ್ದಿದೆ. ಈ ಬಗ್ಗೆ ಹೇಳ್ತೀವಿ. ಬ್ರೇಕ್ ಆದ್ಮೇಲೆ ಗಳನ್ನ ಕೊಡ್ತಾರೆ. ಇನ್ನು ಕೆಲವೊಮ್ಮೆ ಯಾವುದೋ ಯೋಜನೆಗೆ ಇನ್ಯಾವುದೋ ಹೆಸರನ್ನ ಹೇಳಿ ವಿವಾದಕ್ಕೆ ಸಿಲುಕಿಕೊಂಡ್ಬಿಡ್ತಾರೆ. ಕೆಲವೊಮ್ಮೆ ಇದು ಹಾಸ್ಯಕ್ಕೆ ಈಡಾಗುತ್ತೆ. ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರದ ಟೈಮ್ನಲ್ಲಿ ಭಾಷಣ ಮಾಡುವಾಗ ಹಲವು ಬಾರಿ ನಗೆ ಪಾಟಲಿಗೆ ಈಡಾಗಿದ್ದಾರೆ. ಅವರು ಹೇಳೋಕೆ ಹೊರಡೋದೇ ಒಂದು, ಅದು ಜನರನ್ನ ತಲುಪೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಂದ್ರೆ ಅವರಿಗೆ ಭಾಷೆಯ ಸಮಸ್ಯೆ ಉಂಟಾಗುತ್ತೆ. ಕರ್ನಾಟಕ ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಬಸವಣ್ಣನ ವಚನವನ್ನ ಹೇಳುವಾಗ ಸ್ವಲ್ಪ ಮಟ್ಟಿಗೆ ತಪ್ಪಾಗಿ ಉಚ್ಚರಿಸಿದ್ರು. ಇದು ಕೇಳುವವರಿಗೆ ಅಷ್ಟೊಂದು ಅರ್ಥವಾಗಿರಲಿಲ್ಲ. ಈ ಹೇಳಿಕೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿತ್ತು. ಹಾಗೆ ರಾಜಸ್ಥಾನದಲ್ಲಿ ಒಮ್ಮೆ ಚುನಾವಣೆ ಕ್ಯಾಂಪೇನ್ನಲ್ಲಿ ಭಾಷಣ ಮಾಡುವಾಗ ಕುಂಭನಾಥ್ ಅನ್ನೋ ಬದಲಿಗೆ ಕುಂಭಕರ್ಣ ಅಂದ್ಬಿಟ್ಟಿದ್ರು. अशोक गहलोत जी ने यहां पे कुंभकर्ण लिफ्ट योजना का पैसा दिया था. कुंभकर्ण लिफ्ट योजना का पैसा दिया था. कुंभाराम लिफ्ट योजना का पैसा दिया था. ಕೇರಳದಲ್ಲಿ ಒಮ್ಮೆ ಭಾಷಣ ಮಾಡುವಾಗ ಹೀಗೆ ಆಯ್ತು. ರಾಹುಲ್ ಗಾಂಧಿ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದನ್ನ ಆಗಿನ ರಾಜ್ಯಸಭಾ ಉಪಸಭಾಪತಿ PJ ಕುರಿಯನ್ ಟ್ರಾನ್ಸ್ಲೇಟ್ ಮಾಡ್ತಿದ್ರು. ಆದ್ರೆ ಟ್ರಾನ್ಸ್ಲೇಟ್ ಮಾಡುವಲ್ಲಿಯೇ ಕುರಿಯನ್ ಎಡವಟ್ಟು ಮಾಡಿದ್ರು. ಇದೊಂದು ರೀತಿ ಫನ್ನಿ ಆಗಿತ್ತು. He took the vote from the people of India and became the chowkidar of Mr. Anil Ambani. 30,000 crore rupees given to Mr. Anil Ambani. Then what do we do? But he's given the world's biggest defense contract. ಕಳೆದ ಕೆಲ ದಿನಗಳ ಹಿಂದೆ ಪುದುಚೇರಿ ವಿಧಾನಸಭಾ ಚುನಾವಣೆ ಪ್ರಚಾರದ ಟೈಮ್ನಲ್ಲಿ ಒಂದು ಎಡವಟ್ಟು ನಡೆದಿತ್ತು. ಪುದುಚೇರಿಯಲ್ಲಿ ಒಬ್ಬ ಮಹಿಳೆ ಸಿಎಂ ಆಗಿದ್ದ ನಾರಾಯಣಸ್ವಾಮಿ ವಿರುದ್ಧ ಅವರು ಪ್ರವಾಹದ ನಂತರ ಬಂದು ಪ್ರವಾಹ ಸಂತ್ರಸ್ತರನ್ನ ಭೇಟಿಯಾಗಿಲ್ಲ, ನಮ್ಮ ಗೋಳನ್ನ ಕೇಳಿಲ್ಲ ಅಂತ ಹೇಳಿದ್ರು. ಆದ್ರೆ ನಾರಾಯಣಸ್ವಾಮಿ ಅವರು ಹೇಳಿದ ಮಾತನ್ನೇ ತಿರುಚಿ ರಾಹುಲ್ ಗಾಂಧಿಗೆ ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರು. கடலோர பகுதி இப்படியே தான் இருக்குது. எங்களுக்கு யாரும் ஆதரவு கொடுக்க மாட்டார். அவரே இருக்காரு. எங்களை வந்து ஒரு காலமாவது புயலுக்கு வந்து பார்த்திருக்காரா? Hello, we look at sir. At that time, during cyclone, sir, never cyclone, I came and visited the area and gave relief to them. That she is referring. ಕೋಕಾ ಕೋಲಾ ಮಾರುವ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ ರಾಹುಲ್ ಗಾಂಧಿ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡಿ. कोका कोला कंपनी को शुरू करने वाला एक शिकंजी बेचने वाला व्यक्ति था.
कोका कोला कंपनी को शुरू करने वाला एक शिकंजी बेचने वाला व्यक्ति था। वो अमेरिका में शिकंजी बेचता था, पानी में चीनी मिलाता था। ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮಾತನಾಡುವಾಗ ಒಮ್ಮೆ ಸ್ಪೀಕರ್ ಸಾರ್ ಅನ್ನುವ ಬದಲಿಗೆ ಸ್ಪೀಕರ್ ಮೇಡಮ್ ಅಂದಿದ್ರ. ಹಾಗೆ ಮನರೇಗಾ ಯೋಜನೆ ಅನ್ನೋದರ ಬದಲು ನರೇಗಾ ಯೋಜನೆ ಅಂತ ಹೇಳಿ ಪೇಚಿಗೆ ಸಿಲುಕಿದ್ರ. ಈ ವೇಳೆ ಸಂಸತ್ ನಗೆಗಡಲಲ್ಲಿ ತೇಲ್ತು. प्रधानमंत्री यहाँ खड़े होते हैं, कहते हैं नारेगा जैसी बेकार योजना मैंने कभी नहीं देखी। नारेगा, मनरेगा, मनरेगा। ಕೆಲವೊಮ್ಮೆ ಬಾಯಿ ತಪ್ಪಿ ಆಗುವ ತಪ್ಪು ತಪ್ಪೇ ಆಗ್ಬಿಡುತ್ತೆ. ಅದು ನಗೆ ಪಾಟಲಿಗೆ ಈಡಾಗ್ಬಿಡುತ್ತೆ. ಅವರು ಹೇಳಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಹೇಳಿರಲಿಲ್ಲ, ಆದ್ರೆ ಅದು ಹಾಸ್ಯಕ್ಕೆ ಆಸ್ಪದವಾಗ್ಬಿಡುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆಗ್ಬಿಡುತ್ತೆ. ತಮಿಳುನಾಡು, ಕೇರಳ ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ರಾಹುಲ್ ಗಾಂಧಿ ಎಲ್ಲಾ ಕಡೆ ಸುತ್ತುತ್ತಿದ್ದಾರೆ, ಜನರ ಜೊತೆ ಬೆರೀತಿದ್ದಾರೆ. ಇದು ಚುನಾವಣಾ ಗಿಮಿಕ್ ಇದ್ರೂ ಇರಬಹುದು ಅಂತ ಹೇಳಲಾಗ್ತಿದೆ. ನೋಡಿದ್ರಲ್ಲ ಯುವರಾಜನ ದಶಾವತಾರಗಳನ್ನ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.